ಒಂದೇ ಥರ ಸ್ನ್ಯಾಕ್ಸ್ ತಿಂದು ಬೋರ್ ಆಗಿದೆಯಾ? ಸೊ ಈ ಥರ ಮಾಡಿ ನೋಡಿ, ಎಲ್ರಿಗೂ ತುಂಬಾ ಇಷ್ಟ ಆಗುತ್ತೆ. ಮಾಡೋದು ತುಂಬಾ ಈಸಿ. ವೆಲ್ಕಮ್ ಬ್ಯಾಕ್ ಟು ಸ್ವಾಮಿ 82 ಯೂಟ್ಯೂಬ್ ಚಾನಲ್. ಒಗ್ಗರಣೆ ಪುಡಿ ಮಾಡೋಕ್ಕೆ ಸಣ್ಣದಾಗಿ ಕಟ್ ಮಾಡ್ಕೊಂಡಿರೋಂಥ ಈರುಳ್ಳಿ, ಹಸಿಮೆಣಸಿನ್ಕಾಯಿ, ಕಾಯಿ ತುರಿ, ಕರ್ಬೇವಿನ ಸೊಪ್ಪು ಮತ್ತು ಪುರಿ ಇಷ್ಟಿದ್ರೆ ಸಾಕು. ತುಂಬಾ ಈಸಿ ಆ್ಯಂಡ್ ಬೇಗನೆ ರೆಡಿ ಆಗುತ್ತೆ. ಸೊ ಈಗ ಒಂದು ಬಾಣಲಿ ಇಟ್ಟು ಅದಕ್ಕೆ ಒಂದು ಸ್ವಲ್ಪ ಎಣ್ಣೆ ಹಾಕ್ಕೊಂಡು ಎಣ್ಣೆ ಕಾದ ನಂತರ ಸಾಸಿವೆ ಚಟಪಟ ಅಂದಮೇಲೆ ಸ್ವಲ್ಪ ಜೀರಿಗೆ, ಕಟ್ ಮಾಡಿ ಇಟ್ಕೊಂಡಿರೋಂಥ ಈರುಳ್ಳಿ, ಮೆಣಸಿನ್ಕಾಯಿ, ಕರ್ಬೇವಿನ ಸೊಪ್ಪು ಎಲ್ಲ ಒಟ್ಟಿಗೆ ಹಾಕಿಬಿಟ್ಟು ಅದನ್ನು ಚೆನ್ನಾಗಿ ಫ್ರೈ ಮಾಡಬೇಕು. ಗೋಲ್ಡನ್ ಬ್ರೌನ್ ಕಲರ್ ಬರೋವರೆಗೂ ಫ್ರೈ ಮಾಡಬೇಕು. ಮೆಣಸಿನ್ಕಾಯಿ ನಿಮಗೆ ಖಾರಕ್ಕೆ ನಿಮಗೆ ಎಷ್ಟು ಬೇಕೋ ಅಷ್ಟು ಹಾಕ್ಕೊಳ್ಳಿ. ನೋಡಿ ಈ ಥರ ಆಗಬೇಕು. ಈಗ ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡಬೇಕು. ಈಗ ಮಿಕ್ಸ್ ಆದ ನಂತರ ಕೊತ್ತಂಬರಿ ಸೊಪ್ಪು ಹಾಕಬೇಕು. ಈ ಥರ ಮಾಡಿ ನೋಡಿ, ಮಕ್ಕಳಿಗೆ, ದೊಡ್ಡವ್ರಿಗೆ, ಪ್ರತಿಯೊಬ್ರಿಗೂ ಇಷ್ಟ ಆಗುತ್ತೆ. ಈಗಂತೂ ಹಾಲಿಡೇಸ್ ಬಂತು, ಮನೇಲಿದ್ದರೆ ಮಕ್ಕಳು ಡೈಲಿ ಸ್ನ್ಯಾಕ್ಸ್ ಏನಾದರೂ ಕೇಳ್ತಿರ್ತಾರೆ. ಸೊ ಈ ಥರ ಒಂದು ಸಲ ಮಾಡಿ ನೋಡಿ, ತುಂಬಾ ಚೆನ್ನಾಗಿರುತ್ತೆ. ಇವಾಗ ಕಾಯಿ ತುರಿ ಹಾಕಬೇಕು. ಇದಕ್ಕೆ ಕಾಯಿ ತುರಿ ನಾವು ಜಾಸ್ತಿ ಹಾಕಿದಷ್ಟು ರುಚಿ ತುಂಬಾ ಚೆನ್ನಾಗಿರುತ್ತೆ. ಸೊ ಕಾಯಿ ತುರಿ ಹಾಕ್ಬಿಟ್ಟು ಒಂದು 2 ನಿಮಿಷ ಫ್ರೈ ಮಾಡಿ ಸ್ಟವ್ ಆಫ್ ಮಾಡ್ಕೊಳ್ಬೇಕು. ಆಫ್ ಮಾಡಿ ಇದನ್ನು ಮಿಕ್ಸ್ ಮಾಡಿಬಿಟ್ಟು ಸ್ವಲ್ಪ ಒಂದು 2ರಿಂದ 3 ನಿಮಿಷ ಬಿಡಬೇಕು. ಸ್ವಲ್ಪ ತಣ್ಣಗಾಗಬೇಕು, ತುಂಬ ತಣ್ಣಗೆ ಮಾಡಬೇಡಿ. ಸ್ವಲ್ಪ ತಣ್ಣಗಾದ ನಂತರ ಈಗ ಪುರಿ ನಮಗೆ ಎಷ್ಟು ಬೇಕೋ ಅಷ್ಟು ಪುರಿನ ಇದಕ್ಕೆ ಹಾಕ್ಬಿಟ್ಟು ಮಿಕ್ಸ್ ಮಾಡಿದ್ರೆ ಪುರಿ ಒಗ್ಗರಣೆ ರೆಡಿ. ತುಂಬಾ ಟೇಸ್ಟಾಗಿರುತ್ತೆ. ಮತ್ತು ಇದು ಬಿಸಿ ಇದ್ದಾಗಲೇ ತಿನ್ನಬೇಕು. ತಣ್ಣಗಾದರೆ ತಿನ್ನೋಕ್ಕಾಗಲ್ಲ, ಮೆತ್ತಗಾಗೋಗುತ್ತೆ. ನೋಡಿ ತುಂಬಾ ಟೇಸ್ಟ್ ಆ್ಯಂಡ್ ಯಮ್ಮಿ ಆಗಿರುತ್ತೆ. ನೋಡಿದ್ರಲ್ಲ ಎಷ್ಟು ಈಸಿಯಾಗಿ ಮಾಡ್ಬೋದು ಅಂತ. ಹೇಗಿತ್ತು ಅಂತ ಮಾಡಿ ನೋಡಿ ನಮಗೆ ತಿಳಿಸಿ. ಸೊ ಯಾರೆಲ್ಲ ಸಬ್ಸ್ಕ್ರೈಬ್ ಆಗಿಲ್ಲ, ಬೇಗ ಸಬ್ಸ್ಕ್ರೈಬ್ ಆಗಿ, ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.